Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರೆ ಆನಂದ್ ಅವರೇ ಬನ್ನಿ ತಿಂಡಿತೀನಿ. ಇಲ್ಲ ಅದಕ್ಕೆ ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀನಿ. ಅದಕ್ಕೆ ಗೆಳೆಯ ಯಾಕೊಂಥರ ಇದ್ದಾನೆ, ಏನಾಯ್ತು? ಅದು ನಿನ್ನೆ ರಾತ್ರಿ ಅವ್ರು ಮಲಗಿದಾಗ ಯಾವುದೋ ಒಂದು ಕೆಟ್ಟ ಕನ್ಸು ಬಿತ್ತಂತೆ. ಏನೇನ ಕೆಟ್ಟ ಕನ್ಸ? ಯಾವ ಥರದ ಕನ್ಸತ್ಗೆ? ಎಕ್ಸಾಕ್ಟ್ ಆಗಿ ಅವನು ಕನ್ಸು ಬಿದ್ದಾಗ ಯಾವ ಥರ ರಿಯಾಕ್ಟ್ ಮಾಡ್ದೆ ಹೇಳಿ ಅದಕ್ಕೆ? ಯಾವ ಥರ ರಿಯಾಕ್ಟ್ ಮಾಡಿದ್ರು ಅಂದ್ರೆ ಭಯ ಬಿದ್ರು. ಮಹಿಮಾ ಮಗುನ ಅವ್ರ ಕೈಯಿಂದ ಯಾರೋ ಕಿತ್ಕೊಂಡು ಹೋಗೋ ಥರ ಕನ್ಸು ಬಿತ್ತಂತೆ. ಅದಕ್ಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದಾರೆ. ಅಲ್ಲ ಇವ್ರು ಯಾವಾಗಲೂ ಹೀಗೇನಾ? ಈ ಥರ ಏನಾದರೂ ಆದರೆ ಹೀಗೇನಾ ರಿಯಾಕ್ಟ್ ಮಾಡ್ತಾರೆ? ಏನು ಅಂತ ಕೇಳ್ತಿರಲ್ಲ ಅದಕ್ಕೆ. ಕತ್ಲೆ ಅಂತಿದ್ದಾಗೆ ನಮ್ಮ ಡುಮ್ಮ ಸಾರು, ನಮ್ಮ ಡುಮ್ಮ ಸರ್ಗೆ ಬೆಳಕಿಲ್ಲ ಅಂದರೆ ಮಲಗಕ್ಕಾಗಲ್ಲ. ಫುಲ್ ಗಾಬರಿ. ಆ ವೀಕ್ನೆಸ್ನ ನಾನೇನಾದರೂ ಇವ್ರಿಗೆ ಹೇಳಿದ್ದೆ ಆದರೆ ನಾಳೆ ದಿನ ನನ್ನ ಕತೆ ಅಷ್ಟೇ. ಮುಚ್ಕೊಂಡು ಸುಮ್ಮನೆ ಇರೋದೇ ಒಳ್ಳೇದು. ಇವರಾಗಿ ಎಲ್ಲಾನು ಕಂಡು ಹಿಡ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ, ಅದೇ ಬೆಸ್ಟು. ಆನಂದ್ ಅವರೇ ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಅದಕ್ಕೆ, ಅವನಿಗೆ ಭಯನೂ ಇಲ್ಲ ಎಂಥದ್ದು ಅಲ್ಲ. ಮಹಿಮಾ ಅಂದರೆ ಅವನಿಗೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಅಲ್ವಾ, ಅದಕ್ಕೆ ಸ್ವಲ್ಪ ಡಲ್ ಆಗಿದ್ದಾನೆ ಅಷ್ಟೇ, ಇನ್ನೇನಿಲ್ಲ. ಯಾಕೆಂದರೆ ಮಹಿಮನ್ನ ಅವನು ಚಿಕ್ಕ ವಯಸ್ಸಿಂದ ಮಗಳ ಥರ ಸಾಕಿದ್ದಾನೆ. ಅವಳು ಅಂದರೆ ಅವನಿಗೆ ಸಿಕ್ಕಾಪಟ್ಟೆ ಪ್ರೀತಿ, ಕಾಳಜಿ. ಅವ್ನಿಗೆ ಯಾರಾದ್ರೂ ಬಂದು ಪ್ರಪಂಚದಲ್ಲಿ ನಿನಗೆ ಯಾರಪ್ಪ ಇಷ್ಟ ಅಂತ ಕೇಳಿದ್ರೆ ಅವ್ರ ಅಪ್ಪನ ಹೆಸರು ಹೇಳಿದ ಮೇಲೆ ನೆಕ್ಸ್ಟ್ ಹೇಳಿದೆ ಮಹಿಮನ ಹೆಸರು. ಅದು ನಿಮಗೆ ಗೊತ್ತಲ್ಲ ಅದಕ್ಕೆ? ಹಾಂ ಗೊತ್ತು. ಅದು ಅಲ್ಲದೆ ಅವನ ಲೈಫಲ್ಲಿ ತುಂಬ ವರ್ಷ ಆದಮೇಲೆ ಈಗ ಖುಷಿಯಾಗಿದ್ದಾನೆ. ಅದಕ್ಕೆ ಕಾರಣ ನೀವು ಅವನಿಗೆ ಸಿಕ್ಕಿರೋದು, ಅಲ್ಲದೆ ಮಹಿಮಾ ಮದುವೆ ಆಗಿ ಲೈಫಲ್ಲಿ ಸೆಟ್ಲ್ ಆಗಿರೋದು. ಈಗ ಅವಳು ಪ್ರೆಗ್ನೆಂಟ್ ಬೇರೆ ಆಗಿದ್ದಾಳ ಅಂದಮೇಲೆ ಎಲ್ರಿಗಿಂತ ಜಾಸ್ತಿ ಖುಷಿ ಪಟ್ಟಿರೋದು ಇವನೇ. ಮಹಿಮನ ಬಗ್ಗೆ, ಆ ಮಗು ಬಗ್ಗೆ ಸಿಕ್ಕಾಪಟ್ಟೆ ಕನಸುಗಳನ್ನ ಕಟ್ಕೊಂಡಿರ್ತಾನೆ. ಇಂಥ ಟೈಮಲ್ಲಿ ಇದು ಯಾವುದೋ ಕೆಟ್ಟ ಕನಸು ಬಿದ್ದರೆ ಡಿಸ್ಟರ್ಬ್ ಆಗೋದು ಸಹಜ ಅಲ್ವಾ ಅದಕ್ಕೆ? ಅವನು ಎಲ್ಲರ ಥರ ಲೈಫನ್ನ ಪ್ಲೇನ್ ಆಗಿ ತಗೊಳಕ್ ಗೊತ್ತಿಲ್ಲ ಅವನಿಗೆ. ಎಲ್ಲ ಒಂಥರ ಇಂಟೆನ್ಸೆ. ಅವ್ನ ಡಿಕ್ಷನರಿಲಿ ಈ ನಾರ್ಮಲ್ಲು, ನ್ಯೂಟ್ರಲ್ಲು, ಕ್ಯಾಶುಯಲ್ಲು ಇಂಥ ಪದಗಳೇ ಇಲ್ಲ. ಏನಿದ್ರು ಎಲ್ಲ ಎಕ್ಸ್ಟ್ರೀಮೇ. ನೋಡೋರ್ ಕಣ್ಣಿಗೆ ಅವ್ನು ಸ್ವಲ್ಪ ವಿಚಿತ್ರ ಅಂತ ಅನ್ನಿಸ್ಬೋದು, ಆದರೆ ಅವನ ಆ ಥರ ಬದುಕೋದೇ ಕರೆಕ್ಟ್. ನನಗೂ ಎಷ್ಟೋ ಸರ್ತಿ ಅನ್ಸುತ್ತೆ ಆ ಥರ ಬದುಕಕ್ಕೆ ಟ್ರೈ ಮಾಡೋಣ ಅಂತ, ಬಟ್ ಸಾಧ್ಯ ಇಲ್ಲ. ಅದು ಅವನ ಕೈಯಲ್ಲಿ ಮಾತ್ರ ಸಾಧ್ಯ. ಅವನೊಂಥರ ಮಾಸ್ಟರ್ ಪೀಸ್ ಇದ್ದಂಗೆ ಅತ್ತಿಗೆ. ಅತಿ ಪ್ರೀತಿ, ಅತಿ ಕೋಪ. ಅವನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಅದಕ್ಕೆ ನೀವು ನೋಡ್ಬೇಕು, ಆ ಮಗು ಒಂದು ಆಗ್ಬಿಡ್ಲಿ ಪ್ರಪಂಚನೇ ಅವನ ಕೈಗೆ ಸಿಕ್ಕದೆ ಸಂತೋಷ ಪಡ್ತಾನೆ. ನೋಡ್ತಾ ಇರಿ. Thank you so much. Yes! Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.